ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 7 ಆಗಸ್ಟ್ 2024 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 2024 ಜನವರಿಯಿಂದ ಜುಲೈ ತನಕ ನಿಮ್ಗೆ ಏನಾದ್ರು ನೋಟ್ಸ್ ಬೇಕು ಅಂದ್ರೆ 70 ರೂಪೀಸ್ ಆಗುತ್ತೆ. 468 ಪುಟಗಳಿದೆ. 2023 ವರ್ಷದ ಸಂಪೂರ್ಣ ಕರೆಂಟ್ ಅಫೇರ್ಸ್ ಬೇಕು ಅಂದ್ರೆ 80 ರೂಪಾಯಿ ಆಗುತ್ತೆ. 345 ಪುಟಗಳಿದೆ. ನಿಮಗೆ ಕಂಬೈನ್ ಆಗಿ ಎರಡು ನೋಟ್ಸ್ಗಳು 19 ತಿಂಗಳ ನೋಟ್ಸ್ ಬೇಕು ಅಂದ್ರೆ 150 ಆಗುತ್ತೆ. 813 ಪುಟಗಳು. ಇಲ್ಲಿ ಕಾಣುವಂತಹ ಪೇಮೆಂಟ್ ಐಡಿ ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಐಡಿಗಳಿಗೆ ಪೇಮೆಂಟ್ ಅನ್ನು ಮಾಡಿ SBK1857@gmail.com ಗೆ ಸೆಂಡ್ ಮಾಡಿದ್ರೆ ನಿಮಗೆ ಸಾಫ್ಟ್ ಕಾಪಿನ ಕಳಿಸ್ಕೊಡ್ಲಾಗುತ್ತೆ. ಪ್ರಶ್ನೆ: ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಟೆನ್ನಿಸ್ನಲ್ಲಿ ಚಿನ್ನದ ಪದಕ ಗೆದ್ದಂತಹ ತಾರೆ ಯಾರು? ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಏನು ನಡೀತಾ ಇದೆ ಅದರ ಟೆನ್ನಿಸ್ನ ಫೈನಲ್ಸ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಂತಹ ಟೆನ್ನಿಸ್ನ ತಾರೆ ನೊವಾಕ್ ಜೋಕೋವಿಚ್. ಟೆನ್ನಿಸ್ ಲೋಕದ ದಿಗ್ಗಜ ಆಟಗಾರ ನೊವಾಕ್ ಜೋಕೋವಿಚ್ ಅವರು ಚೊಚ್ಚಲ ಒಲಿಂಪಿಕ್ಸ್ ಚಿನ್ನದ ಪದಕವನ್ನ ಗೆಲ್ಲುವಂತ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಭಾನುವಾರ ಪ್ಯಾರಿಸ್ ಕ್ರೀಡಾಕೂಟದ ಪುರುಷರ ಸಿಂಗಲ್ಸ್ ಫೈನಲ್ಸ್ನಲ್ಲಿ ಯುವ ತಾರೆ ಕಾರ್ಲೋಸ್ ಅಲ್ಕರಾಜ್ ವಿರುದ್ಧ 37 ವರ್ಷದ ಜೋಕೋವಿಚ್ 7-6, 7-6 ಸೆಟ್ಗಳಲ್ಲಿ ರೋಚಕ ಗೆಲುವನ್ನು ಸಾಧಿಸುವ ಮೂಲಕ ಈ ಸಾಧನೆಯನ್ನು ಮಾಡಿದ್ದಾರೆ. 24 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳ ಒಡೆಯ ಜೋಕೋವಿಚ್ 2008ರ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ರು. 2008, 12 ಮತ್ತು 20ರಲ್ಲಿ ಸೆಮಿಫೈನಲ್ನಲ್ಲಿ ಸೋತಿದ್ರು. ಈ ಬಾರಿ ಚಿನ್ನವನ್ನ ಗೆಲ್ಲುವಂತ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಈ ಮೂಲಕ ಒಲಿಂಪಿಕ್ಸ್ ಸಿಂಗಲ್ಸ್ನಲ್ಲಿ 1908ರ ಬಳಿಕ ಈ ಸಾಧನೆ ಮಾಡಿದ ಅತ್ಯಂತ ಹಿರಿಯ ಆಟಗಾರ ಎನ್ನುವ ಖ್ಯಾತಿಯನ್ನು ಅವರು ಗಳಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದ ಜೂಲಿಯನ್ ಆಲ್ಫ್ರೆಡ್ ಯಾವ ದೇಶದವರು? ಪ್ರಶ್ನೆಗೆ ಸರಿಯಾದ ಉತ್ತರ ಸೆಂಟ್ ಲೂಸಿಯಾ. ಇಲ್ಲಿ ಅವರ ಭಾವಚಿತ್ರವನ್ನು ನೋಡ್ತಿದ್ರ. ಸೆಂಟ್ ಲೂಸಿಯಾದ 23 ವರ್ಷದ ಓಟಗಾತಿ ಜೂಲಿಯನ್ ಆಲ್ಫ್ರೆಡ್ ಅವರು ಎಲ್ಲ ಲೆಕ್ಕಾಚಾರಗಳನ್ನು ಮೀರಿಸಿ ಮಹಿಳೆಯರ 100 ಮೀಟರ್ ಓಟದಲ್ಲಿ ಸ್ವರ್ಣ ಪದಕವನ್ನು ಜಯಿಸುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅತಿ ವೇಗದ ಓಟಗಾರ್ತಿ ಎನಿಸಿದ್ದಾರೆ. ಸ್ಪರ್ಧೆಯ ಫೇವರಿಟ್ ಆಗಿದ್ದಂತಹ ಅಮೆರಿಕದ ಶಕಾರಿ ರಿಚರ್ಡ್ಸನ್ ರಜತ ಪದಕವನ್ನ ಪಡ್ಕೊಂಡ್ರೆ ಅಮೆರಿಕದ ಮತ್ತೋರ್ವ ಆಟಗಾರ್ತಿ ಮೆಲಿಸ್ಸಾ ಜೆಫರ್ಸನ್ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. 100 ಮೀಟರ್ ಓಟದಲ್ಲಿ ಸತತ 5ನೇ ಪದಕದ ನಿರೀಕ್ಷೆಯಲ್ಲಿದ್ದ ಜಮೈಕಾದ ಶೆಲ್ಲಿ ಆನ್ ಪ್ರೈಸ್ ಗಾಯದಿಂದ ಸೆಮಿಫೈನಲ್ನಿಂದಲೇ ಹೊರಗುಳಿದ್ರು. ಸ್ಪೇನ್ ಡಿ ಫ್ರಾನ್ಸ್ನಲ್ಲಿ ಶನಿವಾರ ರಾತ್ರಿ ನಡೆದಂತ ಸ್ಪರ್ಧೆಯಲ್ಲಿ ಜೂಲಿಯನ್ 10.72 ಸೆಕೆಂಡ್ನಲ್ಲಿ ಓಡಿ ರಾಷ್ಟ್ರೀಯ ದಾಖಲೆಯನ್ನು ಬರೆಯುವ ಮೂಲಕ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. ಶಕಾರಿ 10.87 ಸೆಕೆಂಡ್ನಲ್ಲಿ 2ನೇ ಸ್ಥಾನ ಪಡ್ಕೊಂಡ್ರೆ ಮೆಲಿಸ್ಸಾ 10.97 ಸೆಕೆಂಡ್ನಲ್ಲಿ 3ನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಇತ್ತೀಚೆಗೆ ನಡೆಯುತ್ತಿರುವ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಯಾವ ದೇಶದ ಅಥ್ಲೆಟ್ಗಳನ್ನ ನಿಷೇಧಿಸಲಾಗಿದೆ? ಸರಿಯಾದ ಉತ್ತರ ಉಕ್ರೇನ್. ಫ್ರಾನ್ಸ್ ಮತ್ತು ಉಕ್ರೇನ್ ಆಟಗಾರರನ್ನ ಸ್ಪರ್ಧಾರ್ಥಿಗಳನ್ನ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ನಿಷೇಧ ಮಾಡಲಾಗಿದೆ. ಕಾರಣ 2022ರಲ್ಲಿ ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ಭಾಗವಾಗಿರುವ ಕಾರಣ ರಷ್ಯಾ ಮತ್ತು ಬೆಲಾರಸ್ ಅನ್ನ ಪ್ರತಿಬಿಂಬಿಸುವಂತಹ ಸ್ಪರ್ಧಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಒಲಿಂಪಿಕ್ಸ್ನಿಂದ ಬ್ಯಾನ್ ಮಾಡಲಾಗಿದೆ. ಇದರ ಕುರಿತು ಒಂದು ಡೀಟೇಲ್ ಆರ್ಟಿಕಲ್ ಅನ್ನ ಶೇರ್ ಮಾಡಿದ್ದೀವಿ, ನೀವು ನೋಡ್ಕೋಬೇಕಾಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಕೇಳೋ ಸಾಧ್ಯತೆಗಳಿದೆ. ಒಲಿಂಪಿಕ್ಸ್ನ ಕೂಟದಲ್ಲಿ ನಿಷೇಧದ ಬಿಸಿ ಉಂಡೆ ಉಂಡಂತಹ ದೇಶಗಳನ್ನ ನೀವು ಇಲ್ಲಿ ನೋಡಬಹುದಾಗಿದೆ. ಸೊ 1920ರ ಒಲಿಂಪಿಕ್ಸ್ನಲ್ಲಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಬಲ್ಗೇರಿಯಾ, ಟರ್ಕಿ. 1948ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಜರ್ಮನಿ ಮತ್ತು ಜಪಾನ್. 1972ರ ಮ್ಯೂನಿಚ್ ಒಲಿಂಪಿಕ್ಸ್ನಲ್ಲಿ ರೊಡೇಷಿಯಾ ಅಂದ್ರೆ ಈಗಿನ ಜಿಂಬಾಬ್ವೆ, ಆಗಿನ ರೊಡೇಷಿಯಾ. 2000ನೇ ಇಸ್ವಿಯ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಅಫ್ಘಾನಿಸ್ತಾನ. ರಿಯೋ ಡಿ ಜನೈರೋ ಒಲಿಂಪಿಕ್ಸ್ನಲ್ಲಿ ಕುವೈತ್ ಮತ್ತು 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಉತ್ತರ ಕೊರಿಯಾ ಈ ದೇಶಗಳನ್ನ ನಿಷೇಧ ಮಾಡಲಾಗಿತ್ತು. ಕಾರಣಗಳನ್ನು ಕೂಡ ಅಲ್ಲಿ ನೀಡಲಾಗಿದೆ. ಈ ಪೋಸ್ಟ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ, ದಯವಿಟ್ಟು ಡೀಟೇಲ್ ಆಗಿ ಓದಿ. ಇದು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಹಾಗೂ ಒಲಿಂಪಿಕ್ಸ್ನಲ್ಲಿ ಈ ರೀತಿ ಯಾಕಾಗುತ್ತೆ, ಯಾವ ಕಾರಣಗಳಿಗೆ ಬ್ಯಾನ್ ಮಾಡಲಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಸಿಗಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗೆಳತಿ ಎನ್ನುವ ಯೋಜನೆ ಯಾವುದಕ್ಕೆ ಸಂಬಂಧಪಡುತ್ತದೆ? ಸರಿಯಾದ ಉತ್ತರ ಆಸಿಡ್ ದಾಳಿಗೆ ಒಳಗಾದವರು.
ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರಿಗೆ ಆಸರೆಯಾಗಿರುವ ಗೆಳತಿ ಯೋಜನೆ ಲಾಭ ಪಡೆದಿರುವ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ. ರಾಜ್ಯದಲ್ಲಿ ಈವರೆಗೆ ಕೇವಲ 23 ಮಂದಿ ಮಾತ್ರ ಈ ಲಾಭವನ್ನು ಪಡೆದಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಆಸಿಡ್ ದಾಳಿಗೆ ಒಳಗಾದವರು ಒಂದೆಡೆ ಮಾನಸಿಕ ಮತ್ತು ದೈಹಿಕವಾಗಿ ಭಾರಿ ನೋವುಂಡರೆ ಲಕ್ಷಣವಾಗಿದ್ದ ಮುಖ ಕತ್ತನ್ನು ಸುಟ್ಟುಕೊಂಡು ಸಮಾಜದಲ್ಲಿ ತಲೆ ಎತ್ತಿ ನಡೆದಾಡದೆ ಕುಗ್ಗಿ ಹೋಗಿರ್ತಾರೆ. ಇಂಥವರಿಗೆ ರಾಜ್ಯದ ಮಹಿಳಾ ಅಭಿವೃದ್ಧಿ ನಿಗಮ ಗೆಳತಿ ಯೋಜನೆ ಮೂಲಕ ಆಸರೆಯಾಗಿತ್ತು. ಸ್ವಂತ ಉದ್ಯೋಗ ಕೈಗೊಳ್ಳಲು ಸಾಲದ ನೆರವನ್ನು ನೀಡುವಂತಹ ಯೋಜನೆ ಇದಾಗಿತ್ತು. ರಾಜ್ಯದಲ್ಲಿ 82 ಮಂದಿ ಅಧಿಕೃತವಾಗಿ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಈ ಯೋಜನೆಗೆ. ಉಳಿದವರು ಮನೆ ಬಿಟ್ಟು ಹೊರಬರೋದಕ್ಕೆ ಹಿಂಜರಿತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಜಿ ಪದ್ಮಾವತಿ ಅವರು ಅಧ್ಯಕ್ಷರು, ನಮ್ಮ ರಾಜ್ಯದ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಾರೆ. ಇವರು ಹೇಳಿರೋ ಮಾಹಿತಿ ಪ್ರಕಾರ ಆಸಿಡ್ ದಾಳಿಗೆ ತುತ್ತಾದವರ ಪೈಕಿ ಕೆಲವರು ಧೈರ್ಯವಾಗಿ ಮುಂದೆ ಬಂದು ಸಾಲ ಪಡೆದು ಉದ್ಯಮ ಆರಂಭಿಸಿದರೆ ಹಲವರು ಹೊರಗೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಗೆಳತಿ ಯೋಜನೆ ಏನಿದೆ ಇದು ಭಾಗಶಃ ವಿಫಲವಾಗಿದೆ ಅಂತ ಹೇಳ್ಬೋದು. ಪರಿಪೂರ್ಣವಾಗಲ್ಲ, ಭಾಗಶಃ ವಿಫಲವಾಗಿದೆ. ಇನ್ನಷ್ಟು ಜನ ಈ ಯೋಜನೆಯ ಅನುಕೂಲವನ್ನು ಪಡೆದುಕೊಂಡು ಸಮಾಜದಲ್ಲಿ ಬಂದು ತಮ್ಮ ಹಕ್ಕನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡಬೇಕಾಗಿರುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸೊ ಆಗಸ್ಟ್ 7 ವಾರ್ಷಿಕವಾಗಿ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ನಾವು ಹೇಳ್ತೀವಿ. ಭಾರತೀಯ ಕುಶಲಕರ್ಮಿಗಳು ಮತ್ತು ಕೈಮಗ್ಗ ನೇಯ್ಗೆ ಸಮುದಾಯದ ಪ್ರಯತ್ನಗಳನ್ನು ಗುರುತಿಸಲು ಮತ್ತು ಪ್ರಶಂಸೆ ಮಾಡೋದಕ್ಕೆ ಈ ದಿನ ಸಮರ್ಪಣೆಯಾಗಿದೆ. ಈ ದಿನವು ವಿಶೇಷವಾಗಿ ಮಹಿಳಾ ನೇಕಾರರಿಗೆ ಅವರ ಬೆಳವಣಿಗೆ ಮತ್ತು ಸಬಲೀಕರಣಕ್ಕಾಗಿ ಬೆಂಬಲವನ್ನು ಸೂಚಿಸುತ್ತೆ. ಭಾರತವು ವಿಶ್ವದಲ್ಲಿ ಅತಿದೊಡ್ಡ ಕೈಮಗ್ಗ ಉದ್ಯಮದ ದೇಶವಾಗಿದ್ದು, ಕೈಮಗ್ಗವು ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಆರ್ಥಿಕತೆಯ ಪ್ರಮುಖ ಒಂದು ಬೆನ್ನುಮೂಳೆ ಅಂತ ಹೇಳ್ಬೋದು. ನಾವು ಆರ್ಥಿಕತೆಯ ಪ್ರಮುಖ ಒಂದು ಭಾಗವಾಗಿದೆ. 7ನೇ ಆಗಸ್ಟ್ 1905ರಂದು ಪ್ರಾರಂಭವಾದ ಸ್ವದೇಶಿ ಆಂದೋಲನವನ್ನು ಸ್ಮರಿಸುವ ಪ್ರಮುಖ ಉದ್ದೇಶವನ್ನು ಈ ದಿನ ಹೊಂದಿರುತ್ತೆ. 2015ರಲ್ಲಿ ಭಾರತ ಸರ್ಕಾರ ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಆಚರಣೆ ಮಾಡೋದಕ್ಕೆ ಘೋಷಣೆ ಮಾಡ್ತು. ಆಗಸ್ಟ್ 7, 2015ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚೆನ್ನೈಯಲ್ಲಿ ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ರಾಷ್ಟ್ರಕೂಟರ ಅರಸ ಧ್ರುವನ ಅವಧಿಯ ಶಾಸನ ಇತ್ತೀಚೆಗೆ ಜೂನ್ನಲ್ಲಿ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಯಿತು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಮೊಗ್ಗದ ತಾಲೂಕಿನ ಸೊರಬ ಬಳಿ ಕುಪ್ಪಗಡ್ಡೆ ಸಮೀಪದ ಕೊರಗೋಡು ಗ್ರಾಮದಲ್ಲಿ 8ನೇ ಶತಮಾನದ ರಾಷ್ಟ್ರಕೂಟರ ಅರಸ ಧ್ರುವನ ಅವಧಿಯ ಶಾಸನ ಪತ್ತೆಯಾಗಿದೆ. ಹವ್ಯಾಸಿ ಇತಿಹಾಸ ಸಂಶೋಧಕರಾದ ರಮೇಶ್ ಬಿ ಮತ್ತು ಮಂಜಪ್ಪ ಅವರು ಕ್ಷೇತ್ರ ಅಧ್ಯಯನ ಕೈಗೊಂಡ ಸಂದರ್ಭದಲ್ಲಿ ಈ ಶಾಸನ ಪತ್ತೆಯಾಗಿದೆ. ಶಾಸನವು 17 ಸಾಲುಗಳನ್ನು ಹೊಂದಿದ್ದು ಮೇಲ್ಭಾಗದಲ್ಲಿ ವಿಜಯದ ಸಂಕೇತ ಕುದುರೆಯ ಶಿಲ್ಪವಿದೆ. ಕ್ರಿಸ್ತಶಕ 780ರಿಂದ 793ರ ಅವಧಿಯಲ್ಲಿ ರಾಷ್ಟ್ರಕೂಟರ ದೊರೆ ಧ್ರುವನು ಆಡಳಿತ ನಡೆಸುತ್ತಿದ್ದಾಗ ಬನವಾಸಿ ಪನ್ನಿಚಾರಿಸ ನಾಡಿನ ಆಡಳಿತವನ್ನ ಸೇವುಣರ ಮಠಕ್ಕೆ ಅರಸ ನೋಡಿಕೊಳ್ಳುತ್ತಿದ್ದರು. ಈ ಅವಧಿಯಲ್ಲಿ ಮರಕ್ಕೆ ಅರಸನ ಮಹಾಮಾತ್ರಣಿಯು ಕೊರಕೂಡಿನ ದೇವರಿಗೆ ಸಲ್ಲಿಸುವ ದ್ರವ್ಯದಲ್ಲಿ ದಿಂಡೂರಿನಲ್ಲಿ ದೇವಾಲಯ ನಿರ್ಮಿಸಿ ಅದರ ನಿರ್ವಹಣೆಗೆ ಕೃಷಿಯೋಗ್ಯ ಭೂಮಿಯನ್ನ ದಾನ ನೀಡಿದ ಮಾಹಿತಿ ಇದೆ. ಕೊನೆಯಲ್ಲಿ ಈ ದೇವಾಲಯವನ್ನ ದೇವವರಿಯರ ಮಗನಾದ ಶಿಲ್ಪಿ ಶ್ರೀಧರನು ನಿರ್ಮಿಸಿದ ಎಂಬ ವಿವರ ಕೂಡ ಇದರಲ್ಲಿ ಕಂಡುಬಂದಿದೆ. ದೀನಬಂಧು ಛೋಟು ರಾಮ್ ಥರ್ಮಲ್ ಪವರ್ ಪ್ಲಾಂಟ್ ಕೆಳಕಂಡ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಹರಿಯಾಣದ ಯಮುನಾ ನಗರದಲ್ಲಿರುವ ದೀನಬಂಧು ಛೋಟು ರಾಮ್ ಥರ್ಮಲ್ ಪವರ್ ಪ್ಲಾಂಟ್ 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಘಟಕವನ್ನ 57 ತಿಂಗಳಲ್ಲಿ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಇತ್ತೀಚೆಗೆ ಹೈ ಪವರ್ ವರ್ಕರ್ಸ್ ಸಮಿತಿ ಖರೀದಿ ಸಮಿತಿ ಸಭೆಯಲ್ಲಿ ಮುಖ್ಯಮಂತ್ರಿಗಳಾದ ಮನೋಹರ್ ಲಾಲ್ ಖಟ್ಟರ್ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ಗೆ 6,900 ಕೋಟಿ ರೂಪಾಯಿಗಳ ಟೆಂಡರ್ಗಳನ್ನು ನೀಡಿರ್ತಾರೆ. ಸ್ಥಾವರದ ಆಲ್ಫಾ ಸೂಪರ್ ಕ್ರಿಟಿಕಲ್ ಘಟಕ 8% ಸಾಮರ್ಥ್ಯವನ್ನ ಹೆಚ್ಚು ಮಾಡಿಕೊಳ್ಳುತ್ತೆ. ಇದರಿಂದ ಕಲ್ಲಿದ್ದಲು ಬಳಕೆ ವಿದ್ಯುತ್ ವೆಚ್ಚವನ್ನ ಕಡಿಮೆ ಮಾಡುತ್ತೆ. ಮೇಕ್ ಇನ್ ಇಂಡಿಯಾನೊಂದಿಗೆ ಜೋಡಿಸಲಾದ ಇದು ಸ್ಥಳೀಯ ತಂತ್ರಜ್ಞಾನವನ್ನ ಬಳಸಿಕೊಳ್ಳುತ್ತದೆ, ತಡೆರಹಿತ ವಿದ್ಯುತ್ ಸರಬರಾಜನ್ನ ಖಾತ್ರಿಪಡಿಸುತ್ತೆ ಮತ್ತು ವೇಗವಾದ ಹಾಗೂ ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆಗಾಗಿ ಸುಧಾರಿತ ಸಣ್ಣ ಗಾತ್ರದ ಘಟಕಗಳನ್ನು ಒಳಗೊಂಡಿರುತ್ತೆ.
ಈ ದಿನದ ಪ್ರಶ್ನೆ, ಯಾವ ದೇಶ ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮವಾದ ತರಂಗ ಶಕ್ತಿ 2024 ಆಯೋಜನೆ ಮಾಡ್ತಾ ಇದೆ? ಭಾರತ, ಆಸ್ಟ್ರೇಲಿಯಾ, ಜರ್ಮನಿ, ಫ್ರಾನ್ಸ್. ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PDF ನೋಟ್ಸ್ ಬೇಕು ಅಂದರೆ ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ, ಅಲ್ಲಿ PDF ನೋಟ್ಸ್ ಅವೈಲೇಬಲ್ ಇರುತ್ತೆ. ಕ್ಲಾಸ್ ನೋಟ್ಸು ಪರ್ಚೇಸ್ ಮಾಡೋಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಈ ವರ್ಷದ ಕರೆಂಟ್ ಅಫೇರ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಜುಲೈ ತನಕ 70 ಆಗುತ್ತೆ. ನಿಮಗೆ 19 ಮಂತ್ಸ್ನ ಕರೆಂಟ್ ಅಫೇರ್ಸ್ ಬೇಕು ಅಂದರೆ 150 ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.